ವಿಘ್ನೇಶ್ ರಾಜ ನಿರ್ದೇಶನ ಮಾಡಿರೋ ಸಿನಿಮಾ ಕಾರ. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಐಕ್ಳು ಚಾನಲ್ಗೆ ಸ್ವಾಗತ. ಪ್ರತಿ ಸಲ ಧನುಷ್ ಅವರ ಸಿನಿಮಾ ಬರ್ತಾ ಇದೆ ಅಂದರೆ ಏನಾದರೂ ಒಂದು ವಿಭಿನ್ನತೆ ಇದ್ದೇ ಇರುತ್ತೆ. ವಿಶೇಷವಾಗಿ ಅವರ ಸಿನಿಮಾದ ಕೆಲವೊಂದು ಸೀನ್ಸ್ ಅಥವಾ ಸಾಂಗ್ಸ್ ಸಖತ್ತಾಗಿ ಬಂದಿರುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಈ ಸಿನಿಮಾ ನೋಡಕ್ಕೆ ಹೋಗಿದ್ದೆ. ಸಿನಿಮಾ ನೋಡಿದ್ಮೇಲೆ ನನಗೇನು ಅನ್ನಿಸ್ತು ಅನ್ನೋದನ್ನ ಹೇಳ್ತೀನಿ. ಕೊನೆ ತನಕ ವಿಡಿಯೋ ನೋಡಿ. ಚಾನಲ್ಗೆ ಯಾರಾದರೂ ಹೊಸ್ದಾಗಿ ಬಂದಿರೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಮ್ಯಾಟ್ರ್ ಮುಗಿಸ್ಬಿಡೋಣ. ಕಮಾನ್. ಕಥೆಯ ಲೈನ್ ತುಂಬ ಸಿಂಪಲ್. ಇದು ನಾವು ಎಷ್ಟೊಂದು ಸಲ ಕೇಳಿದ್ದೀವಿ, ಕೆಲವೊಂದನ್ನ ಪೇಪರಲ್ಲಿ ಅಥವಾ ಟಿ ವಿಲಿ ನೋಡಿರ್ತೀವಿ. ಈ ಲೈನ್ನ ತಗೊಂಡು ಅದಕ್ಕೆ ಎಮೋಷನ್ಸ್ ಸ್ವಲ್ಪ ಕಮರ್ಷಿಯಲ್ ಟಚ್ ಕೊಟ್ಟು ಮಾಡಿದಂಥ ಸಿನಿಮಾನೇ, ಮಾಡಿರೋ ಸಿನಿಮಾನೇ ಕಾರ. ಸಿನಿಮಾದ ಶುರು 25-30 ನಿಮಿಷ ಫ್ಲ್ಯಾಟ್ ಆಗಿದೆ ಸಿನಿಮಾ. ಏನೋ ಮಜಾ ಬರ್ತಾ ಇಲ್ಲ, ಯಾಕೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಅನ್ಕೋತಾ ಇದ್ದಂಗೆ ಅಲ್ಲೊಂದು ಕಾನ್ಫ್ಲಿಕ್ಟ್ ಬಿಲ್ಡ್ ಆಗುತ್ತೆ ಗುರು. ಆ ಕಾನ್ಫ್ಲಿಕ್ಟೇ ಇಡೀ ಸಿನಿಮಾನ ಕ್ಯಾರಿ ಮಾಡ್ಕೊಂಡು ಹೋಗಿದೆ. ಸ್ಪೆಷಲಿ ಧನುಷ್ ಅವರು ಮತ್ತು KS ರವಿಕುಮಾರ್ ಅವರ ನಡುವೆ ಇರೋ ಸಂಭಾಷಣೆ ಆಗಿರ್ಬೋದು, ಆ ಸೀನ್ಗಳಾಗಿರ್ಬೋದು, ಆ ತಂದೆ ಮತ್ತು ಮಗನ ಎಮೋಷನ್ ಬಾಂಡಿಂಗ್ ಆಗಿರ್ಬೋದು, ಅದೊಂದು ಸೀನಲ್ಲಿ ಸಕ್ಕತ್ತಾಗಿ ಕಟ್ಕೊಟ್ಟಿದ್ದಾರೆ. ಪೈಸಾ ವಸೂಲ್ ಅಂತ ಏನಾದರೂ ಇದ್ದರೆ ಅದೊಂದು ಸೀನ್ಗೆ ಮುಡಿಪಾಗಿಡಬೇಕು. ಬಿಕಾಸ್ ಅದೊಂದು ಸೀನಿಂದ ನಾಯಕ ನಟ ಧನುಷ್ ಅವರು ಏನು ಕಾರಸ್ವಾಮಿ ಕ್ಯಾರೆಕ್ಟರ್ ಏನಿದೆ, ಆ ಕ್ಯಾರೆಕ್ಟರ್ ಆರ್ಕ್, ಆ ಕ್ಯಾರೆಕ್ಟರ್ ಡಿಸೈನ್ ಯಾವ ಥರ ಡಿಸೈನ್ ಮಾಡಿರೋ ಸೆಟಪ್ ಮಾಡೋಕ್ಕೇನೆ ಅಷ್ಟು ಟೈಮ್ ತೊಗೊಂಡ್ರ ಅಂತ ಅನಿಸುತ್ತೆ. ಇದಾದಮೇಲೆ ಸಿನಿಮಾ ಬೇರೆ ರೂಟಿಗೆ ತೊಗೊಂಡೋಗುತ್ತೆ. ಆ ರೂಟು ಸಖತ್ತಾಗಿದೆ, ಮಜಗಳಿದೆ. ಇವಾಗೆಲ್ಲ ಒಂದು ಕಳ್ತನ ಮಾಡಿದ್ರೆ ಬೇಗ ಸಿಗಾಕೊಂಡ್ಬಿಡ್ತಾರೆ. ಬಟ್ 1990-95 ಈ ಟೈಮಲ್ಲಿ CCTV ಕ್ಯಾಮ್ರಾಗಳು ಅಷ್ಟೊಂದು ಇರಲಿಲ್ಲ ಬ್ಯಾಂಕ್ಗಳಲ್ಲಿ, ಎಸ್ಪೆಷಲಿ ಬ್ಯಾಂಕ್ಸ್. ಆ ಟೈಮಲ್ಲಿ ಕಳ್ತನ ಮಾಡಬೇಕು, ಆ ಟೈಮಲ್ಲಿ ಯೂಸ್ ಮಾಡ್ತಾ ಇರೋ ಟೂಲು, ವೆಪನ್ಸು, ಟ್ರಿಕ್ಸು, ಸಿಗಾಕೊಂಡಾಗ ಹೊರಗೆ ಬರೋದು ಯಾವ ಥರ ಎಲ್ಲನೂ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗೇ ಕಟ್ಕೊಟ್ಟಿದ್ದಾರೆ ನಿರ್ದೇಶಕರವರು. ಸಿನಿಮಾದಲ್ಲಿ ನಾಯಕಿಗೆ ಕೆಲವೊಂದು ಸೀನ್ಸ್ಗಳು ತುಂಬ ಚೆನ್ನಾಗಿದೆ, ಇಂಟೆನ್ಸ್ ಆಗಿದೆ. ಮಮಿತಾ ಬೈಜು ಅವರ ಮೇಕ್ ಓವರ್ ಈ ಸಿನಿಮಾದಲ್ಲಿ ನನಗೆ ತುಂಬ ಇಷ್ಟ ಆಯಿತು. ಅದ್ರ ಜೊತೆಗೆ ಸೂರಜ್ ಇವರು DCP ಕ್ಯಾರೆಕ್ಟರ್ ಮಾಡಿದ್ದಾರೆ. ಈ ಸೂರಜ್ ಯಾರು ಅಂತ ರೀಸೆಂಟ್ ಬ್ಲಾಕ್ ಬಸ್ಟರ್ ಸಿನಿಮಾ ಯೂತಲ್ಲಿ ತಂದೆ ಕ್ಯಾರೆಕ್ಟರ್ ಮಾಡಿದಾರಲ್ಲ ಅವರೇನೆ. ಒಂದು ಬ್ಯಾಂಕ್ನ ಕಳ್ತನ ಮಾಡಬೇಕು ಅಂದರೆ ಅದಕ್ಕೆ ಯಾವ ಥರ ಪ್ಲ್ಯಾನಿಂಗ್ ಇರಬೇಕು, ಯಾವ ಥರ ಪ್ರಿಪ್ರೇಷನ್ಸ್ ಇರಬೇಕು, ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗೇ ಮಾಡ್ಕೊಂಡಿರ್ತಾರೆ. ಬಟ್ ಆ ಬ್ಯಾಂಕ್ನೇ ಕಳ್ತನ ಮಾಡಬೇಕು ಅಂತ ಧನುಷ್ ಅವರು ಕಾರಸ್ವಾಮಿ ಯಾಕೆ ಫಿಕ್ಸ್ ಆಗ್ತಾರೆ? ಆ ಬ್ಯಾಂಕಿಂದ ಅಥವಾ ಅಲ್ಲಿರೋ ಎಂಪ್ಲಾಯೀಸ್ಗಳಿಂದ ಏನಾದರೂ ಸಮಸ್ಯೆಗಳಾಗಿದೆಯಾ ಇಲ್ವಾ ಎತ್ತ? ಇದ್ರ ಜೊತೆಗೆ ನಾನು ಇನ್ನೊಂದು ಕ್ಯಾರೆಕ್ಟರ್ನ ಮಿಸ್ ಮಾಡಿಕೊಂಡೆ, ಸಾರಿ. ದಟ್ ಈಸ್ ಮಲಯಾಳಂನ ಆ್ಯಕ್ಟರ್ ಜಯರಾಮ್ ಅವರು ಇಲ್ಲಿ ಬ್ಯಾಂಕ್ ಮ್ಯಾನೇಜರ್ ಪಾತ್ರ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ಬಗ್ಗೆ ನಾನು ಜಾಸ್ತಿ ಹೇಳಕ್ ಹೋಗಲ್ಲ, ಬಿಕಾಸ್ ಆ ಕ್ಯಾರೆಕ್ಟರು ಒಂಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ಕೊಂಡು ಹೋಗುತ್ತೆ. ಸಿನಿಮಾದಲ್ಲಿ ಧನುಷ್ ಬಿಟ್ಟರೆ ಇನ್ಯಾರೂ ಅಲ್ಲಿ ಅತಿ ಹೆಚ್ಚು ಕಾಣಿಸ್ಕೊಂಡಿಲ್ಲ. ಎಸ್ಪೆಷಲಿ ಎಷ್ಟೊಂದು ಸೀನ್ಗಳಲ್ಲಿ ಧನುಷ್ ಅವರೇನೇ ಇಲ್ಲಿ ತುಂಬ ಸ್ಕೋರ್ ಮಾಡಿದ್ದಾರೆ. ಅವರು ಕೊಟ್ಟಿರೋ ಸ್ಕ್ರೀನ್ ಪ್ರೆಸೆನ್ಸಲ್ಲಿ ಅವರು ಸಕ್ಕತ್ತಾಗೇ ಮಾಡಿದ್ದಾರೆ. ಸ್ಪೆಷಲಿ ಎಮೋಷನ್ ಸೀನ್ಸ್ ಧನುಷ್ ಅದರಲ್ಲಿ ಮಾತ್ರ ಸಖತ್ ಅಂತಾನೆ ಹೇಳ್ಬೋದು. ಚೇಸಿಂಗ್ ಅದ್ರ ಜೊತೆಗೆ ಸ್ವಲ್ಪ ಆಕ್ಷನ್ಸ್, ಆ ಎಪಿಸೋಡ್ಗಳು ಮಾತ್ರ ಸಖತ್ತಾಗೇ ಮಾಡಿದ್ದಾರೆ. ಏನಪ್ಪ ಎಲ್ಲ ಸಖತ್ತಾಗಿದೆ, ಬಿಕಾಸ್ ನನಗೆ ಇಷ್ಟ ಆಗಿರೋದನ್ನು ಮಾತ್ರ ನಾನಿಲ್ಲಿ ಹೇಳಕ್ ಹೋಗ್ತಾ ಇರೋದು. ಸ್ಪೆಷಲಿ ಅವರು ಮುಖಕ್ಕೆ ಬಟ್ಟೆ ಕಟ್ಕೊಂಡು ಚೇಸ್ ಮಾಡೋದಿರ್ಬೋದು, ಫೈಟ್ ಮಾಡೋದಿರ್ಬೋದು. ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಏನಿದೆ ಪ್ರತಿ ಒಬ್ರಿಗೂನು ಅದು ಟಚ್ ಆಗೇ ಆಗುತ್ತೆ. ಬಿಕಾಸ್ ನಮ್ಮ ಪೂರ್ವಜರು, ನಮ್ಮ ಹಿರಿಯರು ಯಾಕೆ ಭೂಮಿನ ಉಳಿಸ್ಕೊಂಡಿದ್ರು, ಅದರಿಂದ ನಾವು ಏನು ಮಾಡಬೇಕು ಇನ್ ಫ್ಯೂಚರ್ ಜನ್ರೇಷನ್ ಅನ್ನೋದು ಅಲ್ಲೊಂದು ಚಿಕ್ಕದಾಗಿ ಮೆಸೇಜ್ ಇದೆ. ಆ ಮೆಸೇಜ್ ಜೊತೆಗೆ ಇನ್ನೊಂದು ಸಕ್ಕತ್ತಾಗಿರೋದು, ಒಬ್ಬ ಕಳ್ಳ ಆಗ್ತಾನೆ, ಒಬ್ಬ ಅಪರಾಧಿ ಇನ್ನೊಬ್ಬ ಏನಾದರೂ ನೆಗೆಟಿವ್ ಕೆಲಸಗಳು ಮಾಡ್ತಾನೆ, ಅದರ ಹಿಂದ್ಗಡೆ ಬಲವಾಗಿರೋ ಒಂದು ಕಾರಣ ಇರುತ್ತೆ. ಆ ಕಾರಣ ಏನು ಅಂತ ತಿಳ್ಕೊಂಡ್ರೆ ಆ ನೆಗೆಟಿವಿಟಿ, ಆ ಅಪರಾಧಿನೂ ಒಳ್ಳೆಯವನು ಅಂತ ಹೇಳಿ ಬಿಟ್ಬಿಟ್ಟು ಹೊರಟೋಗ್ತಾರೆ. ಸೊ ಇದಾಗಿತ್ತು ನನ್ನ ರಿವ್ಯೂ ಕಾರ ಸಿನಿಮಾ ನೋಡಿದಾಗ. ಯಾರ್ಯಾರು ಸಿನಿಮಾ ನೋಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರಾಜಧಾನಿ ಐಕ್ಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರುವೆವು. ಧನ್ಯವಾದಗಳು. ಶುಭ ದಿನ. ಬಾಯ್.